ವೆಲ್ಕಮ್ ಟು ಸುಮಗಿರಿ ಡಿಗ್ರಿ ಜಾಬ್ಸ್. ತುಂಬ ಜಾಬ್ಸ್ ಇದೆ, 45+ ಜಾಬ್ಸ್ ಇದೆ ಆಯಿತಾ. ಸೊ ಪೇಷನ್ಸ್ ಇದೆ, ಫುಲ್ ವೀಡಿಯೋಸನ್ನು ನೋಡಿ. ಸೂಪರ್ವೈಸರ್, ಅಕೌಂಟೆಂಟ್, ಸೊ ತುಂಬ ಜಾಬ್ಸ್ ಇದೆ ಡಿಗ್ರಿ ಮೇಲೆ ಇರುವಂತಹ ಜಾಬ್ಸ್ ಆಯಿತಾ. ನೋಡಿ, SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸ್ ಅನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ 2 ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿದೆ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಗ್ರಾಫಿಕ್ ಡಿಸೈನರ್ ಬೇಕು. ಓಕೆ, ಗ್ರಾಫಿಕ್ ನಾಲೆಜ್ ಇರುವವರು, ಕೋರಲ್ ಡ್ರಾ ಹಾಗೂ ಫೋಟೋಶಾಪ್ ತಿಳಿದಿರುವವರು ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಫೈನಾನ್ಷಿಯಲ್ ಪ್ರೊಫೆಷನಲ್ ಅಂತ ಹೇಳಿದ್ದಾರೆ. ಸೊ 30+ ಏಜ್ ಆದವರು, ಫೈನಾನ್ಸ್ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದವರು, ಓಕೆ, ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಉಡುಪಿ ಮತ್ತು ಮಂಗಳೂರಲ್ಲಿರುವಂತಹ ವರ್ಕ್ ಇದು. ಸೊ 2 ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಮ್ಯೂಚುವಲ್ ಫಂಡ್ ಏಜೆಂಟ್ ಅಂತ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮ್ಯೂಚುವಲ್ ಫಂಡ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು, ಉಡುಪಿ ಮತ್ತು ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ 2 ನಂಬರ್ ಉಂಟು, ಕಾಲ್ ಮಾಡಿ. ಓಕೆ, ನೋಡಿ, ಟ್ರೈನಿ ಇಂಜಿನಿಯರ್ ಬೇಕು. ಸೊ ಇದು ನೋಡಿ ಹುಬ್ಬಳ್ಳಿಯಲ್ಲಿರುವಂತಹ ವೇಕೆನ್ಸಿ. ಸೊ ಇಂಜಿನಿಯರಿಂಗ್ ಜಾಬ್ಸ್ ಇದ್ರೆ ಹೇಳಿ ಅಂತ ನನಗೆ ಕಮೆಂಟ್ ಬರ್ತಾ ಇತ್ತು. ಓಕೆ, ಸೊ ಆಲ್ರೆಡಿ ಹಿಂದೆ ಕೂಡ ಹೇಳಿದ್ದೀನಿ, ಡಿಪ್ಲೊಮಾ ITI ಅಂತ ಹೇಳಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾತ್ರ ಅಂತ. ಓಕೆ, ಸೊ ಹುಬ್ಬಳ್ಳಿಯಲ್ಲಿರುವಂತಹ ವೇಕೆನ್ಸಿ. 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ಆಫೀಸ್ ಅಸಿಸ್ಟೆಂಟ್ ಅಂತ, PUC ಅಥವಾ ಡಿಗ್ರಿ ಅಂತ ಹೇಳಿದ್ದಾರೆ, ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿದ್ದಾರೆ. ಸೊ 32 ಇಯರ್ಸ್ ಒಳಗಡೆ ಅಂತ ಹೇಳಿದ್ದಾರೆ. ಸೊ ಹುಬ್ಬಳ್ಳಿಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಇಷ್ಟೆಲ್ಲ ನಂಬರ್ಸ್ ಇದೆ ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ಆಫೀಸ್ ಅಸಿಸ್ಟೆಂಟ್ ಇನ್ನೊಂದು ಕಡೆ BCom ಮತ್ತೆ ಕಂಪ್ಯೂಟರ್ ನಾಲೆಜ್ ಇರುವವರು, ಮತ್ತೆ ಟ್ಯಾಲಿ ನಾಲೆಜ್ ಇರುವವರು, ಇಂಗ್ಲಿಷ್ ಮತ್ತೆ ಕನ್ನಡ ಹಾಗೂ ಹಿಂದಿ ಮಾತನಾಡಲು ಬರಬೇಕಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ನಂಬರ್ ಉಂಟು, ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೋಡಿ, ಅಕೌಂಟೆಂಟ್ ಅಂತ, MCom, ಕನಿಷ್ಠ 10 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಟ್ಯಾಲಿಯಲ್ಲಿ ಪರಿಣಿತರಾಗಿರಬೇಕು, ಉತ್ತಮ ಇಂಗ್ಲಿಷ್ ಹಾಗೂ ಕನ್ನಡ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ಇದು ನೋಡಿ ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ. ಓಕೆ, ಸೊ 80,000+ ಅಲೋವೆನ್ಸಸ್ ಅಂತ ಉಂಟು, ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ದಾರೆ. ಆಯಿಲ್ ಆ್ಯಂಡ್ ಗ್ಯಾಸ್, ಸೊ ಪೆಟ್ರೋಕೆಮಿಕಲ್ ಮತ್ತೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ 5 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಡಿಸೈನ್ ಅಲ್ಲಿ ಅನುಭವ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟು, ಹೈದರಾಬಾದಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಡಿಸೈನರ್ ಬೇಕು, SP3D ಡಿಸೈನರ್ ಬೇಕು. ಓಕೆ, ಸೊ ಇಂಜಿನಿಯರ್ ಮತ್ತು ಡಿಪ್ಲೊಮಾ ಸಂಬಂಧಿತ ವಿದ್ಯಾರ್ಹತೆ ಅಂತ ಹೇಳಿದ್ದಾರೆ. ಸೊ ಕನಿಷ್ಠ 5 ವರ್ಷ ಅನುಭವ. ಸೊ ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ಪೈಪಿಂಗ್ ಸ್ಟ್ರೆಸ್ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಪೈಪಿಂಗ್ ಸ್ಟ್ರೆಸ್ ಇಂಜಿನಿಯರ್ದಲ್ಲಿ 5 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಇದು ಹೈದರಾಬಾದಲ್ಲಿರುವಂಥ ವೇಕೆನ್ಸಿ. ಓಕೆ, ನೆಕ್ಸ್ಟ್ ಸಿವಿಲ್ ಆ್ಯಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ ಅಂತ ಹೇಳಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಡಿಸೈನ್ ಕ್ಷೇತ್ರದಲ್ಲಿ 5 ವರ್ಷ ಅನುಭವ. ಸೊ ಇದು ಕೂಡ ಎಲೆಕ್ಟ್ರಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಹೈದರಾಬಾದಲ್ಲಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಸೊ 5 ವರ್ಷ ಅನುಭವ, ಹೈದರಾಬಾದಲ್ಲಿರುವಂಥದ್ದು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಪ್ಲಾನಿಂಗ್ ಆ್ಯಂಡ್ ಸ್ಕೋಲ್ಡಿಂಗ್ ಇಂಜಿನಿಯರ್ ಅಂತ ಹೇಳಿದರೆ ಹೈದರಾಬಾದಲ್ಲಿರುವಂಥದ್ದು. ಸೊ ಯಾರಿಗೆ ಬೇರೆ ರಾಜ್ಯದಲ್ಲಿರುವಂಥ ವೇಕೆನ್ಸಿ ಬೇಕು, ಸೊ ಅವರು ಕಮೆಂಟ್ ಮಾಡಿ. ಓಕೆ, ಬೇರೆ ರಾಜ್ಯದಲ್ಲಿರುವಂಥ ವೇಕೆನ್ಸಿನ ನಾನು ಸುಮಗಿರಿ ಜಾಬ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಆ ಥರ ಜಾಬ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ನೋಡಿ, ಇದು ಮಹಾರಾಷ್ಟ್ರದಲ್ಲಿರುವಂಥ ವೇಕೆನ್ಸಿ, ಲೈಸನ್ ಆಫೀಸರ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ಸೊ ರೆಸಾರ್ಟ್ನ ಲೈಸನ್ ಕೆಲಸಕ್ಕೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಿಂಟಿಂಗ್ ಆ್ಯಂಡ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮಹಾರಾಷ್ಟ್ರದಲ್ಲಿರುವಂಥ ವೇಕೆನ್ಸಿ. ಸೊ ಪ್ರಯಾಣ ವೆಚ್ಚವನ್ನು ಕೂಡ ಅವರು ಕೊಡ್ತಾರೆ, ವಸತಿ ಸೌಲಭ್ಯ ಕೂಡ ಉಂಟು ಅಂತ ಹೇಳಿದ್ದಾರೆ. ಓಕೆ, ಸೊ ಯಾರು ಈ ಥರ ಒಂದು ಜಾಬ್ನ ಸರ್ಚ್ ಮಾಡ್ತಿದ್ದಾರೆ, ದಯವಿಟ್ಟು ಅವರಿಗೆ ಈ ಒಂದು ಜಾಬ್ನ ಶೇರ್ ಮಾಡಿ. ಓಕೆ, ಸೊ ಇನ್ನೊಂದು ಇದು ಮಹಾರಾಷ್ಟ್ರದಲ್ಲಿರುವಂಥ ವೇಕೆನ್ಸಿ, ಮೆಕ್ಯಾನಿಕಲ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಬೇರೆ ಅವರಿಗೆ ಕೂಡ ಇದನ್ನು ಹೇಳಿ. ಓಕೆ, ಸೊ ಪ್ರಿಂಟಿಂಗ್ ವಿಭಾಗದಲ್ಲಿ ಅನುಭವ ಕಡ್ಡಾಯ ಇರಬೇಕಂತ ಹೇಳಿದ್ದಾರೆ. ತಕ್ಷಣ ಸೇರುವವರು ಅಭ್ಯರ್ಥಿಗಳಿಗೆ ಆದ್ಯತೆ. ಓಕೆ, ಇನ್ನೊಂದು ಕೂಡ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು, ಸೊ 6 ಕಲರ್ ಮೆಕ್ಯಾನಿಕಲ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ಮಾಡಿ ಆಯಿತಾ. ನಂಬರ್ ಉಂಟು, ಇಡೋಲ್ಬರ್ಗ್ 2 ಕಲರ್ ಮೆಕ್ಯಾನಿಕಲ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟು. ಓಕೆ, ಪ್ರಯಾಣ ವೆಚ್ಚ ಮತ್ತು ವಸತಿ ಸೌಲಭ್ಯ ಕೂಡ ಉಂಟು ಅಂತ ಹೇಳಿದರೆ ಫುಲ್ ಡೀಟೇಲ್ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ. ಸೊ ಇದು ಕೂಡ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಪ್ರಯಾಣ ವೆಚ್ಚ ಕೊಡ್ತಾರೆ ಮತ್ತು ವಸತಿ ಸೌಲಭ್ಯ ಕೂಡ ಉಂಟು. ಓಕೆ, ಸೊ ಕಾಲ್ ಮಾಡಿ. ನೋಡಿ, ಪ್ರೊಡಕ್ಷನ್ ಇಂಜಿನಿಯರ್ ಅಂತ. ಓಕೆ, ಸೊ ಇದು ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ. ಸೊ ಕಾಲ್ ಮಾಡಿ. 5 ವರ್ಷ ಅನುಭವ ಮತ್ತು BE ಮೆಕ್ಯಾನಿಕಲ್ ಮತ್ತು ಡಿಪ್ಲೊಮಾ ಮೆಕ್ಯಾನಿಕಲ್ ಎರಡರಲ್ಲಿ ಒಂದಾಗಿರ್ಬೇಕಂತ ಹೇಳಿದ್ದಾರೆ. ಓಕೆ, ಕ್ವಾಲಿಟಿ ಇಂಜಿನಿಯರ್ ಅಂತ. ಸೊ ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ, BE ಅಥವಾ BSc ಅಥವಾ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, MD ಡಾಕ್ಟರ್ ಅಂತ, ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ ಇದು. ಪರಸ್ಪರ ಒಪ್ಪಂದದಂತೆ ಸ್ಯಾಲ್ರಿನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ,
ನೆಕ್ಸ್ಟ್ ನೋಡಿ MS ಡಾಕ್ಟರ್ ಅಂತ, ಸೊ ಇದು ಕೂಡ ಮಧ್ಯಪ್ರದೇಶದಲ್ಲಿರುವಂತಹ ವೇಕೆನ್ಸಿ. ಓಕೆ, ಪ್ರಿಪರೇಟರಿ ಆಪರೇಟರ್ ಅಂತ ಕನಿಷ್ಠ 5 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಕನಿಷ್ಠ 5 ವರ್ಷ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿ ಅಂತ ಹೇಳಿದರೆ, ಜಾಹೀರಾತು ಪ್ರಕಟದ ದಿನಾಂಕ 7 ದಿನದ ಒಳಗಡೆ ರೆಸ್ಯೂಮೆನ ಇಮೇಲ್ ಮೂಲಕ ಸೆಂಡ್ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಸೊ ಈ ತರ ಒಂದು ಜಾಬ್ ಮೇಲೆ ಇಂಟ್ರೆಸ್ಟ್ ಇದೆ, ನೀವು ಆದಷ್ಟು ಬೇಗ ನೀವು ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೂಡ ಅದೇ ತರ ಜಾಬ್ಸ್ ಇದೆ ಮಹಾರಾಷ್ಟ್ರದಲ್ಲಿ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನಂಬರ್ ಉಂಟು. ಇನ್ನು ಮಹಾರಾಷ್ಟ್ರದಲ್ಲಿ ಇನ್ನೊಂದುಂಟು, ವೆಜಿಟೇಬಲ್ ಆಯಿಲ್ ಆ್ಯಂಡ್ ರಿಫೈನರಿ ಆಪರೇಟರ್ ಅಂತ. ಸೊ ಸಂಬಂಧಿತ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ವೆಜಿಟೇಬಲ್ ಆಯಿಲ್ ರಿಫೈನರಿ ಅನುಭವ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಬಾಯ್ಲರ್ ಅಟೆಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿರುವಂಥ ವೇಕೆನ್ಸಿ ಇದು. ಸೊ ಇಮೇಲ್ ಐ ಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಲ್ಯಾಬೊರೇಟರಿ ಕೆಮಿಸ್ಟ್ ಅಂತ. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ, ಮಹಾರಾಷ್ಟ್ರದಲ್ಲಿರುವಂಥ ವೇಕೆನ್ಸಿ ಇದೆ. ಓಕೆ, ಸೊ ಲ್ಯಾಬೊರೇಟರಿ ಕೆಮಿಸ್ಟ್ರಿ ಅನುಭವ ಕಡ್ಡಾಯ, ರೆಸ್ಯೂಮೆನ ಇಮೇಲ್ ಮೂಲಕ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನ್ ಆಫೀಸರ್ ಬೇಕು ಮಹಾರಾಷ್ಟ್ರದಲ್ಲಿ. ಸೊ ಫುಲ್ ಡೀಟೇಲಾಗಿ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಯಿತಾ. ಇಲ್ಲಿ ರೆಸ್ಯೂಮೆನ ಸೆಂಡ್ ಮಾಡಬೇಕು, ನಿಮ್ದು ಏನು ರೆಸ್ಯೂಮೆ ಉಂಟು ಸೆಂಡ್ ಮಾಡಿ. ಮತ್ತು ಯಾವುದು ಅನುಭವ ಅಂತ ಹೇಳಿದ್ರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನ್ ಅನುಭವ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳಿದ್ದಾರೆ. ಓಕೆ, ಕಂಪ್ಯೂಟರ್ ಆಪರೇಟರ್ ಬೇಕು ಮಧ್ಯಪ್ರದೇಶದಲ್ಲಿ, 10ನೇ ಅಥವಾ 10th SSLC ಅಥವಾ 12th ಆದವರು. ಓಕೆ, ಟ್ಯಾಲಿ ಮತ್ತು ಮರ್ಜ್ ಸಾಫ್ಟ್ವೇರ್ ನಾಲೆಜ್ ಇರುವವರು. ಸೊ ಆದಷ್ಟು ಬೇಗ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಸೊ ಅಹಮದಾಬಾದಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ಅಕೌಂಟ್ ಆಫೀಸರ್ ಅಂತ, ಇದು ಕೂಡ ಅಹಮದಾಬಾದಲ್ಲಿರುವಂಥದ್ದು. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, 24/8/2026 ಒಳಗಡೆ ಇಲ್ಲಿ ಪ್ಲೇಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಹೋಗಿ ಇಂಟರ್ವ್ಯೂನ ಕೊಡಬೇಕು. ಓಕೆ, ಸೊ ಪ್ಲೇಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪರ್ಚೇಸ್ ಆ್ಯಂಡ್ ಸ್ಟೋರ್ ಆಫೀಸರ್ ಅಂತ, ಜಾಹೀರಾತಿನಲ್ಲಿ ವಿವರದ ಅರ್ಹತೆಯ ಮೇಲೆ ಅಧಿಕೃತ ವೆಬ್ಸೈಟ್ನಲ್ಲಿ ನೋಡಲು ಸೂಚಿಸಲಾಗಿದೆ ಅಂತ ಹೇಳಿದರೆ. ಸೊ ಇಲ್ಲಿ ಒಂದು ಅವರದ್ದು ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೋಗಿ ಇಂಟರ್ವ್ಯೂನ ಕೊಡಬೇಕು. ಓಕೆ, ಸೊ ಇಲ್ಲಿ ಪ್ಲೇಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅಹಮದಾಬಾದಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ಸೇಲ್ಸ್ ಆಫೀಸರ್ ಬೇಕು. ಸೊ ಕಲ್ಯಾಣ, ಬೆಲಾಪುರ, ಮೈಸೂರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ 2.5 ಲಕ್ಷ ಸ್ಯಾಲ್ರಿ ಉಂಟು. ಸೊ ಆದಷ್ಟು ಬೇಗ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಓಕೆ, ನೆಕ್ಸ್ಟ್ ಬ್ರಾಂಚ್ ಸೇಲ್ಸ್ ಮ್ಯಾನೇಜರ್ ಬೇಕು. ಸೊ ಇದು ಕೂಡ ಅಹಮದಾಬಾದ್ ಅನಿಸುತ್ತೆ, ಇದು ಕೂಡ ಇರುವಂಥದ್ದು ಪ್ಲೇಸ್. ಸೊ ಇಷ್ಟೆಲ್ಲ ಪ್ಲೇಸಸಲ್ಲಿ ಜಾಬ್ಸ್ ಇದೆ. ಓಕೆ, ಸೊ ಬ್ರಾಂಚ್ ಸೇಲ್ಸ್ ಆಫೀಸರ್ ಅಂತ. ಓಕೆ, ನೆಕ್ಸ್ಟ್ ನೋಡಿ ಟೀಚರ್ಸ್ ಪೋಸ್ಟ್ ಉಂಟು ಮುಂಬೈಯಲ್ಲಿ, BEd ಅಂತ. ಸೊ BSc BEd ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಇದು ಮುಂಬೈಯಲ್ಲಿರುವಂಥ ವೇಕೆನ್ಸಿ. ನಂಬರ್ ಉಂಟು, ಮತ್ತು ಎಲ್ಲಿ ಇಂಟರ್ವ್ಯೂ ಹೋಗಬೇಕು ಅಂತಲೂ ಉಂಟು. ಫುಲ್ ಡೀಟೇಲ್ನ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಬಿಲ್ಲಿಂಗ್ ಆ್ಯಂಡ್ ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಅಂತ ಕಟ್ಟಿದ್ದಾರೆ. BCom ಮತ್ತು ಟ್ಯಾಲಿ ನಾಲೆಜ್ ಇರುವವರು, MS ಆಫೀಸ್ ನಾಲೆಜ್ ಇರುವವರು, ಸೊ 1 ವರ್ಷ ಅನುಭವ ಇರುವವರು. ಓಕೆ, ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು ನಂಬರ್ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಅಂತ, ಎಕ್ಸೆಲ್ ನಾಲೆಜ್ ಇರುವವರು, ಯುವ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಮುಂಬೈಲಿರುವಂಥದ್ದು ಇದು. ಸೊ ನಂಬರ್ ಮತ್ತು ಇಮೇಲ್ ಐ ಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೋಡಿ ಫ್ರೀಲ್ಯಾನ್ಸ್ ಸೂಪರ್ವೈಸರ್ ಅಂತ, ಜಾಹೀರಾತಿನಲ್ಲಿ ನಿರ್ದಿಷ್ಟ ವಿದ್ಯಾರ್ಹತೆ ತಿಳಿಸಿಲ್ಲ. ಸೊ ಫ್ರೀಲ್ಯಾನ್ಸ್ ಆಫೀಸರ್ ವೇಕೆನ್ಸಿ ಉಂಟು ಮಂಗಳೂರಿನಲ್ಲಿ. ಸೊ ಕಾಲ್ ಮಾಡಿ ನಿಮ್ಮ ಫುಲ್ ಡೀಟೇಲ್ನ ಹೇಳ್ಕೊಳ್ಳಿ. ಓಕೆ, ಸೊ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅಡ್ವೈಸರ್ ಬೇಕು ಮಂಗಳೂರಿನಲ್ಲಿ, ಸೀನಿಯರ್ ಸಿಟಿಜನ್ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಲೀಡರ್ ಬೇಕು ಮಂಗಳೂರಿನಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಸೀನಿಯರ್ ಸಿಟಿಜನ್ ಅರ್ಜಿ ಸಲ್ಲಿಸಬಹುದು ಇದಕ್ಕೆ. ಸೊ ಬೆನಿಫಿಟ್ಸ್ ನೋಡ್ಕೊಳ್ಳಿ, ಇನ್ಸೆಂಟಿವ್ಸ್ ಅಂತ ಕೊಡ್ತಾರೆ. ಸೊ ಪ್ರಮೋಷನ್ಸ್ ಕೂಡ ಉಂಟು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, 28/7/2026 ಒಳಗಡೆ ಕಾಲ್ ಮಾಡಬೇಕು. ಓಕೆ, ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಬೇಕು ರಾಜಾಜಿನಗರ ಬೆಂಗಳೂರಿನಲ್ಲಿ. ಸೊ ಕಂದಾಯ ಇಲಾಖೆ ಹಾಗೂ ಭೂ ದಾಖಲೆಗಳು ಅಂತ ಕೊಟ್ಟಿದ್ದಾರೆ. ಸೊ ಪುರುಷ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ರಿಸೆಪ್ಷನಿಸ್ಟ್ ಬೇಕು, ಕನ್ನಡ ಟ್ಯಾಲಿ ಕನ್ನಡ ಟೈಪಿಂಗ್ ಮಹಿಳಾ ಅಭ್ಯರ್ಥಿಗಳು. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ಸೂಪರ್ವೈಸರ್ ಬೇಕು. ಓಕೆ, ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಇತ್ತು ಗೈಸ್. ಸೊ ಬೇರೆ ರಾಜ್ಯದಲ್ಲಿರುವಂಥ ವೇಕೆನ್ಸಿ ಕೂಡ ಇದರಲ್ಲಿ ಉಂಟು. ಸೊ ನಿಮಗೆ ಇಂಟ್ರೆಸ್ಟ್ ಇದೆಯಾ ಬೇರೆ ರಾಜ್ಯದಲ್ಲಿ ವರ್ಕ್ ಮಾಡಲಿಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಆ ಥರ ಜಾಬ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಹಾಗೆ ಸುಮಗಿರಿ ಜಾಬ್ಸಲ್ಲಿ ಕೂಡ ನಾನು ತುಂಬ ಜಾಬ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ. ಓಕೆ, ಸೊ ಅದರಲ್ಲಿ SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸ್ ಇದೆ, ಮತ್ತು ಇದರಲ್ಲಿ ಡಿಗ್ರಿ ಮೇಲಿರುವಂತಹ ಜಾಬ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ನಾನು ಬೇರೆ ರಾಜ್ಯದಲ್ಲಿರುವಂಥ ವೇಕೆನ್ಸಿನ ಹಾಕಬೇಕೋ ಬೇಡೋ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ತಾಕಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇಂಜಿನಿಯರಿಂಗ್, ಅಕೌಂಟೆಂಟ್, ಸೂಪರ್ವೈಸರ್, ಸೊ ಇಷ್ಟೆಲ್ಲ ಜಾಬ್ಸನ್ನು ನಾನು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳಿದ್ದೀನಿ. ಸೊ ಬೇರೆ ರಾಜ್ಯದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ವಿಡಿಯೋದಲ್ಲಿ ತರೋದು. ಸೊ ತರಬೇಕು ಬೇಡ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.